33ನೇ ದಿನದ ಯುದ್ಧ ಇವತ್ತು. ಮಾತುಕತೆಗಳು ನಡೀತಾ ಇದ್ದಾವೆ, ಸಂಧಾನದ ಪ್ರಯತ್ನಗಳು ನಡೀತಾ ಇದ್ದಾವೆ. ಕೆಲವು ಕಡೆ ಅಧಿಕೃತ, ಕೆಲವು ಕಡೆ ಅನಧಿಕೃತ. ಇದೆಲ್ಲದರ ಮಧ್ಯದಲ್ಲಿ ದಾಳಿ ಪ್ರತಿದಾಳಿಗಳೇನು ಕಡಿಮೆಯಾಗಲಿಲ್ಲ. ಅಮೇರಿಕ, ಇಸ್ರೇಲ್ ಸೇರಿಕೊಂಡು ಇರಾನಿನ ಮೇಲಿನ ದಾಳಿಯನ್ನು ಮುಂದುವರೆಸಿದವು. ಇನ್ನೊಂದು ಕಡೆ ಇಸ್ರೇಲ್ ಏಕಾಂಗಿಯಾಗಿ ಲೆಬನಾನ್ನಲ್ಲಿನ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಕಟ್ಟಡಗಳ ಮೇಲೆ, ಕಮಾಂಡ್ ಸೆಂಟರ್ಗಳ ಮೇಲಿನ ದಾಳಿಯನ್ನು ಮುಂದುವರೆಸಿತು. ಇದು ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕ ಬೈರೂತ್ನಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಕಮಾಂಡ್ ಸೆಂಟರ್ ಅಂತೆ. AI ಅಂತೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಜವಾಗಿಯೂ ನಡೆದ ಬಾಂಬ್ ಬ್ಲಾಸ್ಟ್ ಇದು. ಮತ್ತೊಂದು ಕಡೆ ಇರಾನ್ನ ಇಸ್ಫಹಾನ್ನಲ್ಲಿ ಉಕ್ಕಿನ ಸ್ಥಾವರದ ಮೇಲೆ ಇಸ್ರೇಲ್ ಡೆಡ್ಲಿ ಅಟ್ಯಾಕ್ ಮಾಡ್ತು. ಅಂದರೆ ಮತ್ತೆ ಕಟ್ಟಿ ನಿಲ್ಲಿಸೋದೇನು ಬಹಳ ಕಷ್ಟ ಅನ್ನುವ ರೀತಿಯಲ್ಲಿ. ನೋಡಿ, ಆರಂಭದಲ್ಲಿ IRGC ಕಮಾಂಡ್ ಸೆಂಟರ್ಗಳು, ಮಿಲಿಟರಿ ನೆಲೆಗಳು, ಇರಾನಿನ ಪ್ರಮುಖ ನಾಯಕರುಗಳ ಟಾರ್ಗೆಟ್. ಆಮೇಲೆ ಇರಾನಿನ ಕೈಗಾರಿಕಾ ನೆಲೆಗಳು, ವಿದ್ಯುತ್ ಉತ್ಪಾದನಾ ಕೇಂದ್ರಗಳು, ಅವರ ಆಯಿಲ್ ರಿಸರ್ವ್ಸು, ಅವುಗಳ ಮೇಲೆ ಅಟ್ಯಾಕ್. ಇವತ್ತು ಪ್ಯೂರ್ಲಿ ಇರಾನಿನ ಇಂಡಸ್ಟ್ರಿಗಳನ್ನು ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಮಾಡ್ತು. ಇಂಡಸ್ಟ್ರಿಗಳ ಮೇಲೆ. ನೋಡಿ ಆ ದೃಶ್ಯಗಳನ್ನು. ಇರಾನ್ನಲ್ಲೊಂದು ಅಂಡರ್ಗ್ರೌಂಡ್ ಆರ್ಮಿ ಕಟ್ಟಡ ಇತ್ತು. ಇದು ಅಂಡರ್ಗ್ರೌಂಡಲ್ಲಿತ್ತು, ಭೂಮಿಯ ಒಳಗೆ. ಅದನ್ನು ಬಂಕರ್ ಬಸ್ಟರ್ಗಳ ಮೂಲಕ ಧ್ವಂಸ ಮಾಡಿ ಹಾಕಿದ್ರು. ಟೆಹರಾನಿನ ಮೇಲೆ ಇಸ್ರೇಲಿನ ಏರ್ ಸ್ಟ್ರೈಕ್ನ ದೃಶ್ಯಗಳು. ಟೆಹರಾನ್ ಮೇಲೆ. ಇನ್ನೊಂದು ಕಡೆ ಇರಾನ್ನಿಂದಲೂ ಇದಕ್ಕೆ ಪ್ರತ್ಯುತ್ತರ. ಟೆಲ್ ಅವೀವ್ ಮೇಲೆ ದಾಳಿಗಳ ಸರಣಿ ದಾಳಿಗಳಾದವು. ಕ್ಲಸ್ಟರ್ ಬಾಂಬ್ಗಳ ಬಂದು ಬೀಳ್ತಾ ಇರುವ ದೃಶ್ಯಗಳು ಎಲ್ಲವೂ ಜನವಸತಿ ಪ್ರದೇಶಗಳ ಮೇಲೆ. ಟೆಲ್ ಅವೀವ್ ನಗರ. ಇರಾನ್ ಒಂದು ಕಡೆ ಇಸ್ರೇಲ್ ಮೇಲಿನ ದಾಳಿಯನ್ನು ಮುಂದುವರಿಸ್ತು, ಇನ್ನೊಂದು ಕಡೆ ಅಕ್ಕಪಕ್ಕದ ದೇಶಗಳ ಮೇಲಿನ ದಾಳಿ. ಇರಾಕ್ನಲ್ಲಿ ದೊಡ್ಡದೊಂದು ತೈಲ ಸಂಗ್ರಹವನ್ನು, ಎರ್ಬಿಲ್ ತೈಲ ಸಂಗ್ರಹಾಲಯ ಅಂತಿದ್ರು ಅದಕ್ಕೆ, ಆಯಿಲ್ ರಿಸರ್ವ್, ಇರಾನ್ನ ದಾಳಿಗೆ ಹೊತ್ಕೊಂಡು ಉರಿತು ಇರಾಕ್ನಲ್ಲಿ. ಇರಾಕಿನ ದೃಶ್ಯ, ಎರ್ಬಿಲ್ ಆಯಿಲ್ ರಿಸರ್ವ್. ಇದೆಲ್ಲದರ ನಡುವೆ IRGCಯ ನೌಕಾ ಕಮಾಂಡರ್ನ ಹೊಡೆದು ಹಾಕಿದ್ರಲ್ಲ ಇಸ್ರೇಲ್ನವರು, ಅಲಿ ರೇಜಾ ತಂಗ್ಸಿರಿ, ಆ ವ್ಯಕ್ತಿಯ ಅಂತ್ಯ ಸಂಸ್ಕಾರವೂ ನಡೆಯಿತು. ಅಲಿ ರೇಜಾ ತಂಗ್ಸಿರಿ ಅಂತ್ಯ ಸಂಸ್ಕಾರ. ನೋಡಿ, ಎಷ್ಟೋ ಅಂತ್ಯ ಸಂಸ್ಕಾರದ ಸುದ್ದಿಗಳನ್ನು ನೋಡಿದ್ದೀವಿ ನಾವು ಇರಾನ್ ಒಳಗಡೆಯಿಂದ. ಅಯಾತುಲ್ಲಾ ಖಮೇನಿ ಅಂತ್ಯ ಸಂಸ್ಕಾರ ಸುದ್ದಿನೇ ಇಲ್ಲ ಇನ್ನೂ ತನಕ. ಬಾಡಿ ಎಲ್ಲಿಟ್ಟಿದ್ದಾರೆ, ಹೆಂಗಿಟ್ಟಿದ್ದಾರೆ, ಯಾವಾಗ ಅಂತ್ಯ ಸಂಸ್ಕಾರ ಮಾಡ್ತಾರೆ ಗೊತ್ತೇ ಇಲ್ಲ ಇನ್ನೂ ತನಕ. ಒಂದು ಕಡೆ ಕದನ ವಿರಾಮ ಅಂತ ಇರೋದು, ನಾಳೆ ಘೋಷಣೆನೇ ಮಾಡಿಬಿಡ್ತಾರೆ ಅನ್ನುವ ಚರ್ಚೆ ಇದೆ. ಅದರ ಮಧ್ಯದಲ್ಲಿ ಅಮೆರಿಕದಿಂದ ಸೈನಿಕರು ಇರಾನಿನ ಕಡೆಗೆ ಬರ್ತಾನೇ ಇದ್ದಾರೆ. 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಈಗಾಗಲೇ ಬಂದಿದ್ದಾವೆ. 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ 10,000 ಸೈನಿಕರನ್ನ ಹೊತ್ಕೊಂಡು ಬರ್ತಾ ಇದೆ. 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ನ್ಯೂಕ್ಲಿಯರ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದು. ಅಂದರೆ ಒಳಗಡೆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರೇ ಕೆಲಸ ಮಾಡ್ತಿರುತ್ತೆ. ಡೀಸೆಲು ಪೆಟ್ರೋಲ್ ಏನೂ ಬೇಕಾಗೋದಿಲ್ಲ. ಒಂದು ಸಲ ಒಂದು ಬಂದರಿನಿಂದ ತಯಾರಾಕೊಂಡು ಹೊರಟ್ರೆ 20-25 ವರ್ಷ ಇದಕ್ಕೆ ಈ ರೀಫ್ಯೂಯಲಿಂಗೇ ಬೇಕಾಗಿಲ್ಲ. ನ್ಯೂಕ್ಲಿಯರ್ ಸಾಮರ್ಥ್ಯದ ಏರ್ಕ್ರಾಫ್ಟ್ ಕ್ಯಾರಿಯರ್ ವರ್ಜಿನಿಯಾ ಬಂದರಿನಿಂದ ಹೊರಟಿದೆ. ಇದರ ಹೆಸರು ಜಾರ್ಜ್ ಬುಷ್ ಏರ್ಕ್ರಾಫ್ಟ್ ಕ್ಯಾರಿಯರ್. 10,000 ಸೈನಿಕರಿದ್ದಾರಂತೆ ಇದರಲ್ಲಿ. ಮೊದಲಿಗೆ ಅಬ್ರಹಂ ಲಿಂಕನ್ ಬಂತು, ಪ್ರಪಂಚದ ಅತಿ ದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್.
ಅದಾದ ನಂತರ 3 ದಿನಗಳ ಹಿಂದೆ USS ಟ್ರಿಪೋಲಿ ಬಂತು. ಈಗ ಜಾರ್ಜ್ ಬುಷ್ ಅನ್ನುವ 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್ ವರ್ಜೀನಿಯಾ ಬಂದರಿನಿಂದ ಮಧ್ಯಪ್ರಾಚ್ಯದ ಕಡೆ ಹೊರಟಿದೆ. 3ನೇ ಏರ್ಕ್ರಾಫ್ಟ್ ಕ್ಯಾರಿಯರ್. ಸಹಜವಾಗಿ ಅನಿಸುತ್ತೆ, ಕದನ ವಿರಾಮದ ಉದ್ದೇಶವೇ ಇದ್ದರೆ ಇಷ್ಟೊಂದು ಸೈನ್ಯದ ಜಮಾವಣೆ ಆದರೂ ಯಾಕೆ ಅಂತ. ಆವಾಗ ಬರುವ ಉತ್ತರ ಬಹುಶಃ ಇರಾನನ್ನು ಪ್ರೆಷರೈಸ್ ಮಾಡೋದಕ್ಕೆ, ನೀವು ಒಪ್ಕೊಳ್ಳದೆ ಹೋದರೆ ನುಗ್ಗುತ್ತೀವಿ ನೋಡಿ ಅಂತ. 57,000 ಸೈನಿಕರನ್ನು ಈಗಾಗಲೇ ತಂದಿಟ್ಟಿದೆ ಅಮೆರಿಕ. ಅಲ್ಲಿ ಇನ್ನು 10,000 ಸೈನಿಕರು ಈ ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ಬರ್ತಾರಂತೆ. ಇದರ ಮಧ್ಯದಲ್ಲಿ ಒಂದು 2-3 ವಾರದಲ್ಲಿ ಯುದ್ಧ ಮುಗಿದು ಹೋಗಿಬಿಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದು. ನೋಡಿ, ಇವರು ಮಾಡುವ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೂ ಕೊಡುವ ಹೇಳಿಕೆಗಳಿಗೂ ಒಂದಕ್ಕೊಂದು ಸಂಬಂಧನಾದರೂ ಇದಾವ. ಸಂಧಾನ ಆಗಲೇಬೇಕು ಅಂತಿಲ್ಲ ಅಂತ ಈ ಹೇಳಿಕೆಯಲ್ಲಿರೋದು. ಇರಾನ್ ಸಂಧಾನ ಮಾಡ್ಕೊಳ್ಳಿ ಬಿಡಲಿ, 2-3 ವಾರದಲ್ಲಿ ನಾವು ಯುದ್ಧನೇ ಮುಗಿಸ್ಬಿಡ್ತೀವಿ ಅಂತ. ಸಂಜೆಯ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಸಂಧಾನಕ್ಕೆ ಬರದೆ ಹೋದರೆ ನಿಮ್ಮನ್ನು ಸರ್ವನಾಶ ಮಾಡ್ತೀವಿ. ಸರ್ವನಾಶ ಮಾಡುವ ಉದ್ದೇಶ ಇದೆಯೋ, ಯುದ್ಧದ ಗುರಿ ಈಡೇರಿದೆ, ನಾವು ವಾಪಸ್ ಬರ್ತೀವಿ ಅನ್ನೋದು. ಇರಾನನ್ನು 25-30 ವರ್ಷ ಹಿಂದೆ ತಳ್ಳಿಬಿಟ್ಟಿದ್ದೇವೆ ನಾವು ಅಂತ ಡೊನಾಲ್ಡ್ ಟ್ರಂಪರ ಈ ಹೇಳಿಕೆ. ಇನ್ನೊಂದು ಯಾವುದೋ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ, ಅವರನ್ನು ಶಿಲಾಯುಗಕ್ಕೆ ತಳ್ಳಿಬಿಟ್ಟಿದ್ದೇವೆ ಅಂತಾರೆ. ಸ್ಟೋನ್ ಏಜ್ಗೆ ತಳ್ಳಿಬಿಟ್ಟಿದ್ದೇವೆ ಅವ್ರನ್ನ ಅಂತ. ದಿಸ್ ಈಸ್ ಡೊನಾಲ್ಡ್ ಟ್ರಂಪ್. ಒಂದು ವೇಳೆ ನಾಳೆ ಬೆಳಗ್ಗೆ 6:00 ಪ್ರೆಸ್ ಮೀಟ್ನಲ್ಲಿ ನಾವು ವಾಪಸ್ ತಗೋತಾ ಇದ್ದೀವಿ, ಸೇನೆಯನ್ನು ವಾಪಸ್ ಕರೆಸ್ಕೊತೀವಿ ಅಂತ ಘೋಷಣೆ ಮಾಡಿದರೆ ಏನಾಗುತ್ತೆ? ಸಂಜೆ 7ರಿಂದ 8 ಇದನ್ನೇ ಚರ್ಚೆ ಮಾಡ್ತಾ ಇದ್ವಿ ನಾವು. ನಮ್ಮ ವಿಂಗ್ ಕಮಾಂಡರ್ ರಾಜೀವ್ ಒಂದು ಮಾತನ್ನು ಹೇಳಿದ್ರು, ಕರೆಕ್ಟ್ ಅನ್ನಿಸ್ತು ನನಗೆ. ಮುಂಚೆ ಇಂಗ್ಲೆಂಡನ್ನು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತಿದ್ವಿ, ಓದಿದ್ದೀವಿ ನಾವೆಲ್ಲ ಟೆಕ್ಸ್ಟ್ ಬುಕ್ನಲ್ಲಿ. ಸೂರ್ಯ ಮುಳುಗದ ಸಾಮ್ರಾಜ್ಯ ಯಾಕೆ? ಪ್ರಪಂಚದ ತುಂಬ ಅದರ ವಸಾಹತುಗಳು ಹೆಂಗಿದ್ವು ಅಂದರೆ ಎಲ್ಲೋ ಒಂದು ಕಡೆ ಸೂರ್ಯ ಇರ್ತಿದ್ದ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅದು ಪತನ ಆಗಿದ್ದು ಹೇಗೆ? ಆ ನಾಯಕತ್ವವನ್ನು ಇಂಗ್ಲೆಂಡ್ ಕಳ್ಕೊಂಡಿದ್ದು ಹೆಂಗೆ? 1956ರಲ್ಲಿ ಸೂಯೆಜ್ ಕೆನಾಲ್. ಮೊನ್ನೆ ಬಾಬಲ್ ಮಂದೆ ಬಗ್ಗೆ ಹೇಳುವಾಗ ಸೂಯೆಜ್ ಕೆನಾಲ್ನ ಪ್ರಸ್ತಾಪ ಮಾಡಿದ್ವಿ ನಾವು. ಸೂಯೆಜ್ ಕೆನಾಲ್ ಈಜಿಪ್ತಿನ ಮಧ್ಯದಲ್ಲಿ, ಈಜಿಪ್ಟ್ 191 ಕಿಲೋಮೀಟ್ರ್ ಬರುತ್ತದು. ಅದನ್ನು ಫ್ರೆಂಚ್ ಕಂಪನಿ ನಿರ್ಮಾಣ ಮಾಡಿತ್ತು. ಬೇರೆ ಬೇರೆ ಒಪ್ಪಂದಗಳಿದ್ವು. ಆ ಒಪ್ಪಂದಗಳೆಲ್ಲ ಮುಗಿದಾಗ ಈಜಿಪ್ಟ್ ಅದನ್ನು ನ್ಯಾಷನಲೈಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತು. ನ್ಯಾಷನಲೈಸ್ ಅಂದರೆ ನಮ್ಮ ದೇಶದ ಮುಂದೆ ಇದು ಅಂತ. ಆವಾಗ ಇಂಗ್ಲೆಂಡ್ನವ್ರು ದಂಡೆತ್ಕೊಂಡು ಬಂದುಬಿಟ್ರು, ಅದೆಂಗೆ ನ್ಯಾಷನಲೈಸ್ ಮಾಡ್ತೀರಿ ನೀವು ಅದನ್ನು ಅಂತ. ಹೀಗೆ ಯುದ್ಧ ಪೀಕ್ನಲ್ಲಿದ್ದಾಗ ಅಮೇರಿಕದವರ ಒತ್ತಡಕ್ಕೆ ಬಿದ್ದು ಅರ್ಧಕ್ಕೆ ಮಿಲಿಟ್ರಿ ವಾಪಸ್ ತಗೊಂಡು ಹೋಗ್ಬಿಟ್ರು ಅವರು. ಮುಗೀತು. ಅವತ್ತಿಗೆ ಇಂಗ್ಲೆಂಡ್ ಸೂಪರ್ ಪವರ್ ಅನ್ನುವ ಪಟ್ಟವನ್ನು ಕಳ್ಕಣ್ತು. ಸೂಪರ್ ಪವರ್ ಆಗಿದ್ದು ಅಮೇರಿಕ 1956ರಲ್ಲಿ. ಈಗ ಒಂದು ವೇಳೆ ಇರಾನ್ನಿಂದ ಇಷ್ಟು ಸಾಕು ನಾವು ವಾಪಸ್ ಹೋಗ್ತೀವಿ ಅಂತ ಅಮೇರಿಕ ಹೇಳಿಬಿಟ್ರೆ 1956ರಲ್ಲಿ ಇಂಗ್ಲೆಂಡಿಗೆ ಆಗಿದ್ದು ಈಗ ಅಮೇರಿಕಕ್ಕಾಗತ್ತೆ. ಪ್ರಪಂಚದ ದೃಷ್ಟಿಯಿಂದ ಒಳ್ಳೆಯದು ಕೂಡ ಹೌದದು. ಸೂಪರ್ ಪವರ್ ಆಗಿ ಉಳಿಯೋದಿಲ್ಲ. ಸಾಕಬೇಕಾಗಿದೆ ಡೊನಾಲ್ಡ್ ಟ್ರಂಪ್ಗೆ ಯುದ್ಧ, ಅಮೇರಿಕಕ್ಕೆ ಸಾಕಬೇಕಾಗಿದೆ. ಮೇಲ್ನೋಟಕ್ಕೆ ಸೂಪರ್ ಪವರ್ ರೀ. 30 ಟ್ರಿಲಿಯನ್ ಎಕನಾಮಿ ಅವ್ರದ್ದು, 38 ಟ್ರಿಲಿಯನ್ ಸಾಲ ಇದೆ, 122% GDP, 122% ಸಾಲ, ಅಪ್ ಟು $1.9 ಟ್ರಿಲಿಯನ್ ಅವರು ಬಡ್ಡಿ ಕಟ್ತಾರೆ. ಇಷ್ಟಾದರೂ ಯಾಕೆ ಸೂಪರ್ ಪವರ್ ಅಂದರೆ ಡಾಲರ್ನ ಶಕ್ತಿ ಅಂತ. ಆ ಪೆಟ್ರೋ ಡಾಲರ್ ಮೊನೋಪೊಲಿ ಒಂದು ಹೋಗಿಬಿಟ್ರೆ ಅಮೇರಿಕ ಮೊಳಕಾಲ ಮೇಲೆ ಕೂತ್ಕೊಂಡು ಗಿಡಗಿಡಾಯಿಸತ್ತೆ ಅಮೇರಿಕ. ಗೊತ್ತಿಲ್ಲ ಡೊನಾಲ್ಡ್ ಟ್ರಂಪ್ ಕಾಲ್ಗುಣದಿಂದ ಅಂಥದ್ದೊಂದು ಪರಿಸ್ಥಿತಿ ಬರುತ್ತೋ ಏನು. ಸಂಜೆ ಮಾಡಿದ ಪೋಸ್ಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ನೋಡಿ, ಹೇಳಿಕೆಯಲ್ಲಿ ಒಪ್ಪಂದ ಆಗಲೇಬೇಕಂತ ಇಲ್ಲಿ ಏನಿಲ್ಲ ಅಂತ. ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಒಪ್ಪಂದ ಆಗಬೇಕು ಅಂತಾರೆ. ಇರಾನ್ನ ಹೊಸ ಆಡಳಿತದ ಅಧ್ಯಕ್ಷರು ಕದನ ವಿರಾಮಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಇರಾನ್ನ ಅಧ್ಯಕ್ಷರು ಅಂದರೆ ಮುಜ್ತಬಾ ಖಮೇನಿ, ಇರಾನ್ನ ಅಧ್ಯಕ್ಷರು ಕಡಿಮೆ ಮೂಲಭೂತವಾದಿ ಮತ್ತು ಹೆಚ್ಚು ಬುದ್ಧಿವಂತ. ಅವರು ಅಮೆರಿಕಕ್ಕೆ ಕದನ ವಿರಾಮವನ್ನು ಕೇಳಿಕೊಂಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಿದರೆ ಕದನ ವಿರಾಮ ಪರಿಗಣಿಸುತ್ತೇವೆ. ಕದನ ವಿರಾಮಕ್ಕೆ ಒಪ್ಪದಿದ್ದರೆ ಇರಾನ್ ಸಂಪೂರ್ಣವಾಗಿ ನಾಶ ಆಗುತ್ತೆ.
ಒಪ್ಪಂದಕ್ಕೆ ಬರದಿದ್ದರೆ ಇರಾನ್ನ ದುರ್ಬಲಗೊಳಿಸುವ ಕೆಲಸ ಮಾಡ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಪೋಸ್ಟ್. ಹಾರ್ಮುಜ್ ಜಲಸಂಧಿಯ ಬಗ್ಗೆ ನೆನ್ನೆ ತಾನೇ ಏನು ಹೇಳಿದ್ರು, ಅದನ್ನು ಮುಕ್ತ ಮಾಡಬೇಕು ಅಂತ ನಮಗೇನಿಲ್ಲ, ಯಾರಿಗೆ ಬೇಕೋ ಅವ್ರು ಮಾಡ್ಕೊಳ್ಳಿ ಅಂತ. ಇಂಗ್ಲೆಂಡಿನ ಪ್ರಧಾನಿಗೆ ಹೇಳಿದ್ದದನ್ನು ಯಾರಿಗೆ ಬೇಕೋ ಅವ್ರು ಮಾಡ್ಕೊಳ್ಳಿ, ನ್ಯಾಟೋ ದೇಶಗಳಿಗೆ ಹೇಳಿದ್ದ ಆ ಮಾತನ್ನು, ನಾವೇನು ಮುಕ್ತ ಮಾಡೋದಿಲ್ಲ ಅಂತ. ಈಗ ಮತ್ತೆ ಹಾರ್ಮುಜನ್ನು ಮುಕ್ತ ಮಾಡೋದಕ್ಕೆ ಒಪ್ಕೊಂಡ್ರೆ ಮಾತ್ರ ಸಂಧಾನದ ಮಾತುಕತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಈ ಮನುಷ್ಯ ಯಾವಾಗ ಏನು ಮಾತಾಡ್ತಾನೆ, ಯಾವಾಗ ಏನು ನಿರ್ಧಾರ ತಗೋತಾನೆ ದೇವರಿಗೆ ಗೊತ್ತು. ಬೆಂಜಮಿನ್ ನೆತನ್ಯಾಹು ಅವರು ಕೂಡ ಇದೇ ಟೋನ್ನಲ್ಲಿ ಮಾತಾಡಿದ್ದಾರೆ. ನಮಗೆ ಡೊನಾಲ್ಡ್ ಟ್ರಂಪ್ ಅಷ್ಟೇ ಮಾತಾಡ್ತಾ ಇದ್ದರೆ ಈ ಯುದ್ಧ ನಿಲ್ಲುತ್ತೆ ಅಂತ ಅನ್ನಿಸ್ತಾ ಇರಲಿಲ್ಲ. ಬೆಂಜಮಿನ್ ನೆತನ್ಯಾಹು ನಮ್ಮ ಗುರಿ ಈಡೇರಿದೆ ಅನ್ನುವ ಟೋನ್ನಲ್ಲಿ ಮಾತಾಡಿದ್ದಾರೆ. ಈ ಮನುಷ್ಯನ ಮಾತನ್ನು ಸೀರಿಯಸ್ ಆಗಿ ತಗೋಬಹುದು. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ 1 ತಿಂಗಳಾಗಿದೆ. ನಮ್ಮ ಮೈತ್ರಿ ಭಯೋತ್ಪಾದನೆ ಆಡಳಿತವನ್ನು ನಾಶಪಡಿಸಿದೆ. ಡೆತ್ ಟು ಅಮೆರಿಕ, ಡೆತ್ ಟು ಇಸ್ರೇಲ್ ಅಂತ ಇದ್ರು. ನಮ್ಮನ್ನು ಸುತ್ತುವರೆದಿದ್ದ ಇರಾನ್ನ ಭಯೋತ್ಪಾದಕ ಪಡೆಗಳ ಶಕ್ತಿಯನ್ನು ಧ್ವಂಸ ಮಾಡಿದ್ದೇವೆ. ಅವರು ಇನ್ನು ನಮ್ಮನ್ನು ಬೆದರಿಸೋದಕ್ಕಾಗೋದಿಲ್ಲ. ಇರಾನ್ಗೆ ಬೆದರಿಕೆ ಹಾಕುವ ಉಡಾವಣಾ ಸಾಮರ್ಥ್ಯ ಇದೆ, ಆದರೂ ಇನ್ನು ಮುಂದೆ ಅವರು ನಮ್ಮನ್ನು ಬೆದರಿಸೋದಕ್ಕಾಗೋದಿಲ್ಲ. ನಮ್ಮನ್ನು ನಾಶಗೊಳಿಸಬೇಕು ಅಂತ ಅವರು ತಯಾರಿಸಿದ್ದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ರಾಕೆಟ್ಗಳನ್ನು ನಾವು ನಾಶ ಮಾಡಿದ್ದೀವಿ. ನಾವು ಈ ಕಾರ್ಯಾಚರಣೆಗಿಂತ ಮೊದಲು ಇರಾನ್ನ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದ್ವಿ. ಇವತ್ತು ಅಮೆರಿಕ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟಿದೆ. ಇದೊಂದು ಐತಿಹಾಸಿಕ ಸಹಕಾರ ಅಂದರು ಬೆಂಜಮಿನ್ ನೆತನ್ಯಾಹು. ಈ ಮಧ್ಯೆ ಇರಾಕ್ನ ರಾಜಧಾನಿ ಬಾಗ್ದಾದ್ನಲ್ಲಿ ಅಮೆರಿಕದ ಪತ್ರಕರ್ತೆಯೊಬ್ಬರ ಕಿಡ್ನ್ಯಾಪ್ ಆಗಿದೆ. ನಟ್ಟ ನಡು ಮಾರ್ಕೆಟ್ನಲ್ಲಿ ಆಕೆ ವರದಿ ಮಾಡ್ತಾಯಿದ್ರು, ಕೆಲಸದಲ್ಲಿದ್ದರು. ಒಂದು ಕಾರ್ ಬಂದು ನಿಲ್ಲುತ್ತೆ, ಆಕೆ ಕೂದಲು ಹಿಡಿದು ಎಳ್ಕೊಂಡು ಕಾರ್ನಲ್ಲಿ ತಗೊಂಡು ಹೋಗ್ಬಿಡ್ತಾರೆ. ನೋಡಿ, CCTV ಗೊತ್ತಾಗುತ್ತೆ. ಅದೇ ಕಾರಲ್ಲಿ ಶೆಲ್ಲಿ ಕಿಟೆಲ್ಸನ್ ಅಂತ ಫ್ರೀಲಾನ್ಸರ್ ಅಂತ ಹೇಳಬಹುದು. 3 BBC ಸೇರಿದಂತೆ 3 ಸುದ್ದಿವಾಹಿನಿಗಳಿಗೆ ಆಕೆ ರಿಪೋರ್ಟಿಂಗ್ ಮಾಡ್ತಾ ಇದ್ರು ಕೆಲವು ಸೆಕೆಂಡ್ಗಳಲ್ಲಿ. ತುಂಬ ಅನುಭವಿ ಯುದ್ಧ ವರದಿಗಾರ್ತಿ ಶೆಲ್ಲಿ ಕಿಟೆಲ್ಸನ್ ಕಿತೈಬ್ ಹೆಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಭಯೋತ್ಪಾದಕರು ಈಕೆಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಕಿತೈಬ್ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಮಾದರಿಯಲ್ಲೇ ಇರಾಕ್ನಿಂದ ಕೆಲಸ ಮಾಡುತ್ತಿದ್ದು. ಹಿಜ್ಬುಲ್ಲಾ ಲೆಬನಾನ್ನಲ್ಲಿದೆ, ಇದು ಕಿತೈಬ್ ಹೆಜ್ಬುಲ್ಲಾ. ಬಾಗ್ದಾದ್ನಲ್ಲಿ ಕೆಲಸ ಮಾಡ್ತಾ ಇದ್ರು. 15 ವರ್ಷಗಳಿಂದ ಪತ್ರಕರ್ತೆಯಾಗಿದ್ದರು. BBC, ಪೊಲಿಟಿಕೋ, ಆಲ್ ಮಾನಿಟರ್ ಅನ್ನುವ 3 ಸುದ್ದಿ ಸಂಸ್ಥೆಗಳಿಗೆ ಈಕೆ ರಿಪೋರ್ಟ್ ಮಾಡ್ತಾ ಇದ್ರು. ಮಿಡ್ಲ್ ಈಸ್ಟ್ ಮತ್ತು ಅಫ್ಘಾನಿಸ್ತಾನ ಅಫೇರ್ಗಳಲ್ಲಿ ತುಂಬ ಪಳಗಿದ ಪತ್ರಕರ್ತೆ. ಯುದ್ಧ ಪತ್ರಿಕೋದ್ಯಮದ ಸೇವೆಗಾಗಿ 2017ರಲ್ಲಿ ಇಟಲಿಯ ಪ್ರೀಮಿಯೋ ಕ್ಯಾರವೆಲ್ಲಾ ಪ್ರಶಸ್ತಿ ಬಂದಿತ್ತು ಇವರಿಗೆ, ಶೆಲ್ಲಿ ಕಿಟೆಲ್ಸನ್ಗೆ. ಇರಾಕ್ ಮತ್ತು ಸಿರಿಯಾದಲ್ಲಿ ನಿರಂತರ ವರದಿಗಳು ಭಯೋತ್ಪಾದಕ ಸಂಘಟನೆಯ ವಿರುದ್ಧವೇ ಇರ್ತಾ ಇದ್ದವು. ಈಕೆಯನ್ನು ಬಾಗ್ದಾದ್ನಲ್ಲಿ ನಡುಬೀದಿಯಲ್ಲಿ ಭಯೋತ್ಪಾದಕರು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಹೋದರು. ಇದರ ಬೆನ್ನಲ್ಲೇ ಅಮೇರಿಕ ಇರಾಕ್ನಲ್ಲಿರುವ ಅಮೇರಿಕನ್ನರಿಗೆ ಎಚ್ಚರಿಕೆ ಕೊಟ್ಟಿದೆ, ದೇಶ ಬಿಟ್ಟುಬಿಡಿ ಅಂತ. ಇರಾಕ್ನಲ್ಲಿ ಕಮರ್ಷಿಯಲ್ ಫ್ಲೈಟ್ಗಳು ಫ್ಲೈ ಮಾಡ್ತಿಲ್ಲ, ವಿಮಾನದ ಮೂಲಕ ಹೋಗೋದಕ್ಕಾಗೋದಿಲ್ಲ, ಅಕ್ಕಪಕ್ಕದ ದೇಶಗಳ ಗಡಿ ಮೂಲಕ ಬೈ ರೋಡ್ ಹೋಗ್ಬಿಡಿ ಅಂತ. ಇರಾನ್ ಮತ್ತು ಅದರ ಮಿತ್ರ ಪಕ್ಷಗಳ ದಾಳಿ ಬೆದರಿಕೆ ಹೆಚ್ಚಾಗ್ತಾ ಇದೆ. ಇರಾಕ್ನಲ್ಲಿರುವ ಅಮೆರಿಕದ ಪ್ರಜೆಗಳು ತಕ್ಷಣ ದೇಶ ತೊರೆಯಿರಿ. ಬೆದರಿಕೆ ನಿರ್ದಿಷ್ಟವಾಗಿ ಬಾಗ್ದಾದ್, ಕುರ್ದಿಸ್ತಾನ್ ಪ್ರದೇಶದಂತಹ ಅಮೆರಿಕಕ್ಕೆ ಸಂಬಂಧಿಸಿದ ಸಂಸ್ಥೆಗಳನ್ನೇ ಗುರಿಯಾಗಿಸಿಕೊಂಡಿದೆ.
ಇರಾಕ್ ವಾಯು ಪ್ರದೇಶ ಮುಚ್ಚಲಾಗಿದ್ದು ವಾಣಿಜ್ಯ ವಿಮಾನಗಳ ಸ್ಥಗಿತಗೊಂಡಿದ್ದಾವೆ. ಅಮೆರಿಕದ ಪ್ರಜೆಗಳು ಜೋರ್ಡನ್, ಕುವೈತ್, ಸೌದಿ ಅರೇಬಿಯಾ ಸೇರಿದಂತೆ ನೆರೆ ದೇಶಗಳಿಗೆ ಸುರಕ್ಷಿತ ಭೂಮಾರ್ಗ ಬಳಸಲು ಸೂಚಿಸಲಾಗಿದೆ ಅಂತ ಇರಾಕ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಈ ಪ್ರಕಟಣೆಯನ್ನು ಹೊರಡಿಸಿದೆ. ಬಾಗ್ದಾದ್ ಮತ್ತು ಕುರ್ದಿಸ್ತಾನ ಪ್ರದೇಶಗಳಲ್ಲಿ ಅಮೆರಿಕಕ್ಕೆ ಸಂಬಂಧಿಸಿದ ಕಂಪನಿಗಳೇನಿದ್ದಾವೆ ಆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವವರು ಇರಾನ್ ಮತ್ತು ಇರಾನ್ನ ಮಿತ್ರ ಪಕ್ಷಗಳು. ಇರಾನ್ನ ಮಿತ್ರ ಪಕ್ಷ ಅಂದರೆ ಯಾವುದು? ಹಿಜ್ಬುಲ್ಲಾ, ಹೌತಿ, ಈಗ ಯಾವುದೋ ಕಿತೈಬ್ ಹಿಜ್ಬುಲ್ಲಾ ಅಂತಿದ್ದು ಈ ಭಯೋತ್ಪಾದಕ ಸಂಘಟನೆಗಳೇ. ಇವುಗಳ ಟಾರ್ಗೆಟ್ ಆಗಿದೆ. ತಕ್ಷಣ ಅಮೆರಿಕವನ್ನು ಖಾಲಿ ಮಾಡಿ ಅಂತ. ಯುದ್ಧಕ್ಕೆ ಸಂಬಂಧಿಸಿದ ಇನ್ನೊಂದು 2 ವರದಿಗಳಿದ್ದಾವೆ, ಅವನ್ನು ಮುಗಿಸ್ಕೊಂಡು ಬೇರೆ ಸುದ್ದಿಗಳಿಗೆ ಹೋಗೋಣಂತೆ. ಇರಾನ್ ಈಗ ಯಾರ ಹಿಡಿತದಲ್ಲಿದೆ? ಮೊಜ್ತಬಾ ಖಮೇನಿ ಅನ್ನುವ ಸುಪ್ರೀಂ ಲೀಡರ್ ಇದ್ದಾರೆ, ಅಯಾತುಲ್ಲಾ ಅಲಿ ಖಮೇನಿಯ ಪುತ್ರ. IRGC ಸ್ಟೇಟ್ಮೆಂಟ್ ಕೊಟ್ಟಿದೆ, ಅವರು ಆರಾಮಾಗಿದ್ದಾರೆ, ಭದ್ರತೆಯ ಕಾರಣಗಳಿಗಾಗಿ ಹೊರಗಡೆ ಕಾಣಿಸಿಕೊಳ್ತಾ ಇಲ್ಲ. ಅವರ ಸೂಚನೆಯ ಮೇರೆಗೆ ದೇಶ ನಡೀತಾ ಇದೆ ಅಂತ IRGC ಹೇಳ್ತಾ ಇದೆ. ಆದರೆ ಇರಾನಿನ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವ ವಿಷಯವೇ ಬೇರೆ. ಮೊಜ್ತಬಾ ಖಮೇನಿ ಎಲ್ಲಿದ್ದಾರೆ, ಹೆಂಗಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಸುಪ್ರೀಂ ಲೀಡರ್ ಆಗಿ ಘೋಷಣೆಯಾದ ನಂತರವೂ ಒಂದು ಸಲ ಅವರು ಹೊರಗಡೆ ಕಾಣಿಸಿಕೊಂಡಿಲ್ಲ. ಸಂಭ್ರಮಾಚರಣೆ ಕೂಡ ಅವರ ಕಟೌಟ್ಗಳನ್ನು ಇಟ್ಕೊಂಡು ಜನ ಮಾಡಿದ್ರು, ಕಟೌಟ್ಗಳನ್ನು ಇಟ್ಕೊಂಡು ಸಂಭ್ರಮಾಚರಣೆ ಮಾಡಿದ್ರು. ಇರಾನಿನ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರೋದು IRGC ದೇಶವನ್ನು ವಶಕ್ಕೆ ಪಡೆದಿದೆ. ಎಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲಿ IRGC ಸೋಲ್ಜರ್ಸೇ ಕೂತ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ. 1,96,000 IRGC ಸೈನಿಕರಿದ್ದಾರೆ. ದೇಶ ಅವರ ಕೈಯಲ್ಲಿದೆ, ಸರ್ಕಾರವೇ ಇಲ್ಲ ಅಂತ. ಸರ್ಕಾರದಲ್ಲಿ ಅಳಿದುಳಿದ ಕೆಲವರಿಗೆ ಆದಷ್ಟು ಬೇಗ ಮೈತ್ರಿ ಮಾಡಿಕೊಂಡು ಈ ಯುದ್ಧ ನಿಲ್ಲಿಸಬೇಕು ಅಂತಿದೆ. ಮೈತ್ರಿ ಅಂದರೆ ಸಂಧಾನ ಮಾಡಿಕೊಂಡು ಈ ಯುದ್ಧ ನಿಲ್ಲಿಸಬೇಕು ಅಂತಿದೆ. IRGCಗಿಲ್ಲ. IRGC ಯುದ್ಧ ಮುಂದುವರಿಯಲಿ ಅಂತಿದೆ ಅಂತ. ಹಾಗಾದರೆ ನಿಜವಾಗ್ಲೂ ಮೊಜ್ತಬಾ ಖಮೇನಿಯನ್ನು IRGC ಅವರು ಏನಾದರೂ ಮಾಡಿದಾರಾ ಅಥವಾ ಎಲ್ಲಾದರೂ ಬಚ್ಚಿಟ್ಟಿದ್ದಾರಾ? IRGCಯ ಸ್ಟೇಟ್ಮೆಂಟ್ ಪ್ರಕಾರ ಹೀ ಈಸ್ ವೆಲ್ ಆ್ಯಂಡ್ ಗುಡ್ ಅಂತೆ, ಆರಾಮಾಗಿದ್ದಾರಂತೆ. ಆದರೆ ಹೊರಗಡೆ ಎಲ್ಲೂ ಬರ್ತಿಲ್ವಂತೆ. ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯನ್ ಆರಾಮಾಗಿ ಓಡಾಡ್ತಾರೆ, ಸೂಪರ್ ಮಾರ್ಕೆಟ್ಗಳಿಗೆ ಹೋಗ್ತಾರೆ, ಜನರ ಜೊತೆ ಸೆಲ್ಫಿ ತಗೊಳ್ತಾರೆ, ಯುದ್ಧ ಮುಗಿದು ಹೋಗುತ್ತೆ ಧೈರ್ಯಗೊಂದು ಬೇಡಿ ಅಂತ ಹೇಳ್ತಾರೆ. ಬಟ್ ಸುಪ್ರೀಂ ಲೀಡರ್ ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ. ಅವರ ಪರವಾಗಿ IRGC ಸ್ಟೇಟ್ಮೆಂಟ್ಗಳನ್ನು ರಿಲೀಸ್ ಮಾಡ್ತಾ ಇದೆ. ನಿಜವಾಗಿಯೂ ಆ ಸುಪ್ರೀಂ ಲೀಡರ್ನ IRGC ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆಯಾ? ಇರಾನ್ನಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ ಸರ್ಕಾರ ವರ್ಸಸ್ IRGC ಆಗಿದೆ ಅಂತ. ಇನ್ನೊಂದು ಕಡೆ ನ್ಯಾಟೋ ಒಕ್ಕೂಟದಿಂದ ಅಮೆರಿಕವೇ ಹೊರಗಡೆ ಬಂದುಬಿಡುತ್ತಂತೆ ಅನ್ನುವ ಚರ್ಚೆ. ಆ ಚರ್ಚೆಗೆ ಕಾರಣವಾದದ್ದು ಡೊನಾಲ್ಡ್ ಟ್ರಂಪ್ರ ಸರಣಿ ಹೇಳಿಕೆಗಳೇ. ಅವರಿಗೆ ವಿಪರೀತ ಅಂದರೆ ವಿಪರೀತ ಅಸಮಾಧಾನ ಶುರುವಾಗ್ಬಿಟ್ಟಿದೆ ನ್ಯಾಟೋ ವಿರುದ್ಧ. ನ್ಯಾಟೋ ಬೇಸಿಕಲಿ ಒಂದು ಮಿಲಿಟರಿ ಅಲಯನ್ಸು. 2ನೇ ಮಹಾಯುದ್ಧದ ನಂತರ ರಷ್ಯಾದ ವಿರುದ್ಧ ತಯಾರುಗೊಂಡಂಥ ಒಂದು ಮೈತ್ರಿ. ಅದಕ್ಕೆ ಕಾರಣವಾಗಿದ್ದೇ ಅಮೆರಿಕದ ನೇತೃತ್ವದಲ್ಲೇ ಅಸ್ತಿತ್ವಕ್ಕೆ ಬಂದಂಥ ಮೈತ್ರಿ ಇದು. ಬ್ರಸೆಲ್ಸ್ನಲ್ಲಿ ಅದರದ್ದು ಹೆಡ್ ಆಫೀಸ್ ಇದೆ. ಮೈತ್ರಿಯ ಮೂಲ ಉದ್ದೇಶ ಏನು? ಒಂದು ಸಲ ಒಂದು ದೇಶ ನ್ಯಾಟೋದ ಸದಸ್ಯತ್ವವನ್ನು ಪಡೆದರೆ ಆ ದೇಶಕ್ಕೆ ಇನ್ನೊಂದು ದೇಶದಿಂದ ನಾನ್ ನ್ಯಾಟೋ ಸ್ಟೇಟ್ನಿಂದ ಆದಂಥ ಯಾವುದೇ ಮಿಲಿಟರಿ ಅಡ್ವೆಂಚರೋ ಮಿಸ್ಅಡ್ವೆಂಚರೋ ಆ ದೇಶದ ರಕ್ಷಣೆಗೆ ಉಳಿದೆಲ್ಲ ನ್ಯಾಟೋ ದೇಶಗಳು ಬರಬೇಕು. ಬೇಸಿಕ್ ಒಪ್ಪಂದ ಅದು, ಬೇಸಿಕ್ ಒಪ್ಪಂದ. ಈಗ ಡೊನಾಲ್ಡ್ ಟ್ರಂಪ್ಗೆ ಯಾಕೆ ಸಿಟ್ಟು ನ್ಯಾಟೋ ಮೇಲೆ? ತಾವು ಇರಾನ್ ಮೇಲೆ ಇಷ್ಟೆಲ್ಲ ದಾಳಿ ಮಾಡ್ತಾ ಇದ್ರು, ಒಂದೇ ಒಂದು ನ್ಯಾಟೋ ದೇಶ ಒಬ್ಬ ಸೈನಿಕನನ್ನು ಕಳಿಸ್ಲಿಲ್ಲ, ಒಂದೇ ಒಂದು ಯುದ್ಧ ನೌಕೆಯನ್ನು ಕಳಿಸ್ಲಿಲ್ಲ. ಸೈನ್ಯವನ್ನು ಯುದ್ಧ ನೌಕೆಯನ್ನು ಕಳಿಸೋದು ಬಿಟ್ಟುಬಿಡಿ, ಅರ್ಜೆಂಟಿಗೆ ಬಳಸಿಕೊಳ್ತೀವಿ ಅಂದರೂ ಒಂದೇ ಒಂದು ವಾಯು ನೆಲೆಯನ್ನು ಕೂಡ ಕೊಡಲಿಲ್ಲ ಅವರು ಅಂತ. ಸ್ಪೇನಿಗೆ ಕೇಳಿದ್ರು, ನೆನ್ನೆ ತಾನೇ ಹೇಳಿದ್ವಿ, ಇಟಲಿನ ಕೇಳಿದ್ರು. ಇಟಲಿನಂತೂ ಆಕಾಶದಲ್ಲಿದ್ದಂಥ ಒಂದು ವಿಮಾನವನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬೇಕಾಗಿತ್ತಂತೆ. ಅವಾಗ ಕೇಳ್ತಾರೆ ಇಟಲಿನ, ನಿಮ್ಮ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡ್ಬೋದು ಅಂದ್ರೆ ನೋ ಅಂತ ಇಟಲಿ.
ಇಟಲಿಗೂ ಅಮೆರಿಕಾಗೂ ಮಧ್ಯದಲ್ಲಿ ಬೇರೆ ಒಂದು ಸೈನಿಕ ಒಪ್ಪಂದ ಇದೆ. ಅದರ ಪ್ರಕಾರ ಒಬ್ಬರ ವಾಯುನೆಲೆಗಳನ್ನು ಇನ್ನೊಬ್ಬರು ಶಸ್ತ್ರಾಸ್ತ್ರ ಸಾಗಾಣಿಕೆಗೆ ಬಳಸಿಕೊಳ್ಳಬಹುದು. ಶಸ್ತ್ರಾಸ್ತ್ರ ಸಾಗಾಣಿಕೆಗೆ ಬಳಸಿಕೊಳ್ಳಬಹುದು, ಯುದ್ಧಕ್ಕಲ್ಲ ಅಂತ. ನಿಮ್ಮ ಏರ್ಬೇಸ್ನಿಂದ ಟೇಕ್ ಆಫ್ ಮಾಡಿ ಒಂದು ವಿಮಾನವನ್ನು ಇನ್ನೊಂದು ದೇಶದ ಮೇಲೆ ಯುದ್ಧಕ್ಕೆ ಕಳಿಸ್ತೀವಿ ಅನ್ನಂಗಿಲ್ಲ. ಆ ಒಪ್ಪಂದಕ್ಕೆ ಇಟಲಿ ಕಟ್ಟಬಿತ್ತು. ಇಂಗ್ಲೆಂಡ್ನ ಪ್ರಧಾನಮಂತ್ರಿಗಳಿಗೆ ಹೇಳಿದ್ರಲ್ಲ, ನಿಮ್ಮದು ಒಂದು 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಕಳಿಸಿ, ಅಂದರೆ ರಿಪೇರಿಗೆ ಬಂದಿದ್ದಾವೆ, ರಿಪೇರಿ ಮಾಡಿಸಿ ಕಳಿಸ್ತೀನಿ, 2 ತಿಂಗಳು ಬೇಕಾಗ್ಬೋದು ಅಂದ್ರಂತೆ ಇಂಗ್ಲೆಂಡಿನ ಪ್ರಧಾನಿ. ಎಲ್ಲ ಕಾರಣಗಳಿಗಾಗಿ ನ್ಯಾಟೋ ಮೇಲೆ ಸಿಟ್ಟು ಬಂದಿದೆ ಡೊನಾಲ್ಡ್ ಟ್ರಂಪ್ಗೆ. ಏನು ರೀ ಮಹಾನ್ ನ್ಯಾಟೋ ಅಂತಿದ್ದಾರೆ ಅವರು, ಏನಿದೆ ಅದರಲ್ಲಿ? ಅಮೇರಿಕಾದ ಸೈನಿಕ ಶಕ್ತಿ ಬಿಟ್ಟರೆ ಇನ್ನೇನಿದೆ ನ್ಯಾಟೋದಲ್ಲಿ ಅಂತ. ಈ ನ್ಯಾಟೋಕ್ಕೆ ಯುಕ್ರೇನನ್ನು ಸೇರಿಸಿಕೊಳ್ತೀವಿ ಅಂತ ಹೊರಟಿದ್ದಕ್ಕೆ ಅಲ್ಲಿ 4 ವರ್ಷದ ಹಿಂದೆ ಶುರುವಾದ ಯುದ್ಧ ಇನ್ನೂ ಮುಗಿತಾ ಇಲ್ಲ. ನ್ಯಾಟೋ ಒಳಗೆ ಬರ್ತೀವಿ ಅಂತ ಯುಕ್ರೇನು, ನೀವು ಅದನ್ನು ಸೇರಿಸ್ಕೊಳ್ಳಂಗಿಲ್ಲ ಅಂತ ರಷ್ಯಾ. ಶುರುವಾದ ಯುದ್ಧ ಇನ್ನೂ ಮುಗಿತಾ ಇಲ್ಲ. ಆ ಯುಕ್ರೇನಿಗೆ ರಷ್ಯಾ ವಿರುದ್ಧ ಹೋರಾಡೋದಕ್ಕೆ ನಿರಂತರವಾಗಿ ಆಯುಧಗಳನ್ನು ಕೊಡ್ತಾ ಬಂದದ್ದೇ ಅಮೆರಿಕ. ಈಗ ನಾವೇ ನ್ಯಾಟೋದಿಂದ ಹೊರಗಡೆ ಇರ್ತೀವಿ ಅಂತಿದ್ದಾರೆ. ಡೊನಾಲ್ಡ್ ಟ್ರಂಪು ನ್ಯಾಟೋದಿಂದ ದೂರ ಸರಿಯುವ ಬಗ್ಗೆ ಗಂಭೀರ ಚಿಂತನೆ ಮಾಡ್ತಾ ಇದ್ದೀವಿ. ನ್ಯಾಟೋ ಪೇಪರ್ ಟೈಗರ್ ಅನ್ನೋದು ಮೊದಲಿನಿಂದಲೂ ಗೊತ್ತು. ನ್ಯಾಟೋ ರಾಷ್ಟ್ರಗಳ ಒಕ್ಕೂಟದಿಂದ ನಾನು ಎಂದಿಗೂ ಪ್ರಭಾವಿತನಾಗಿಲ್ಲ ಅಂತ. ಐ ಆಮ್ ನೆವರ್ ಇಂಪ್ರೆಸ್ಡ್ ಅಬೌಟ್ ನ್ಯಾಟೋ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ಏಪ್ರಿಲ್ 4, 1949ಕ್ಕೆ ವಾಷಿಂಗ್ಟನ್ನಲ್ಲಿ ಸ್ಥಾಪನೆಯಾಯಿತು ನ್ಯಾಟೋ. ಸದ್ಯಕ್ಕೆ 32 ಸದಸ್ಯ ರಾಷ್ಟ್ರಗಳಿದ್ದಾವೆ. ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಇದರ ರಾಜಧಾನಿ, ಇದರ ಹೆಡ್ ಆಫೀಸ್ ಇದೆ. ಸದಸ್ಯ ರಾಷ್ಟ್ರಗಳ ಸ್ವಾತಂತ್ರ್ಯ, ಸಾರ್ವಭೌಮತೆ ಮತ್ತು ಭದ್ರತೆಯನ್ನು ಕಾಪಾಡುವುದು ಇದರ ಮೂಲ ಗುರಿ. ಒಂದು ದೇಶದ ಮೇಲೆ ದಾಳಿಯಾದರೆ ನ್ಯಾಟೋ ಸದಸ್ಯ ರಾಷ್ಟ್ರಗಳೆಲ್ಲವುಗಳ ಮೇಲೆಯೂ ದಾಳಿಯಾದಂತೆ ಅನ್ನೋದು ಇದರ ಒಪ್ಪಂದ. ರಾಜತಾಂತ್ರಿಕ ಮಾರ್ಗಗಳಿಂದ ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರಯತ್ನ ಪಡಬೇಕು. ಅದಾಗದೆ ಹೋದರೆ ಮಿಲಿಟರಿ ಕಳಿಸ್ಬೇಕು ನ್ಯಾಟೋದವರು. ಮತ್ತು ಈಗ ಯಾಕೆ ಕಳಿಸ್ಲಿಲ್ಲ ಅಮೇರಿಕವನ್ನು ಬೆಂಬಲಿಸಿಕೊಂಡು ನ್ಯಾಟೋ ದೇಶಗಳ ಮಿಲಿಟರಿ ಅಂತ ಕೇಳಿದ್ರೆ, ನ್ಯಾಟೋ ದೇಶಗಳು ಹೇಳೋದು ನಮ್ಮನ್ನು ಕೇಳಿ ದಾಳಿ ಮಾಡಿದ್ರ ನೀವು ಇರಾನಿನ ಮೇಲೆ ಅಂತ. ಒಂದು ಮಾತು ಹೇಳಬೇಕಾಗಿತ್ತಲ್ಲ ನಮಗೆ, ಇಂಥದ್ದೊಂದು ಉದ್ದೇಶ ಇದೆ, ಇಂಥದ್ದೊಂದು ಗುರಿ ಇದೆ, ಇಂತಿಂಥ ಕಾರಣಗಳಿಗಾಗಿ ಇರಾನ್ ಮೇಲೆ ದಾಳಿ ನಾವು ಮಾಡಬೇಕಾಗಿದೆ, ಏನಾರು ಒಂದು ಹೇಳಬೇಕಲ್ಲ. ನೀವು ನಿಮ್ಮ ಪಾಡಿಗೆ ನೀವು ದಾಳಿ ಮಾಡಿ, ಆ ಯುದ್ಧ ಅಂದ್ಕೊಂಡಂಗೆ ಆಗ್ತಾ ಇಲ್ಲ. ಎಷ್ಟು ಹೊಡೆದ್ರೂ ಇರಾನ್ನವರು ಸರೆಂಡರ್ ಆಗ್ತಿಲ್ಲ. ಆವಾಗ ನಿಮ್ಮ ಹಡಕ್ಕೆ ಕಳಿಸ್ತೀರಾ, ನಿಮ್ಮ ಸೈನಿಕರನ್ನು ಕಳಿಸ್ತೀರಾ, ನಿಮ್ಮದ ಸೈನಿಕ ನೆಲೆಗಳನ್ನು, ನಿಮ್ಮ ವಾಯು ನೆಲೆಗಳನ್ನು ನಮಗೆ ಕೊಡ್ತೀರಾ ಅಂದರೆ ಹೆಂಗೆ ಕೊಡೋಕ್ಕಾಗತ್ತೆ ಅಂತ ನ್ಯಾಟೋ ದೇಶಗಳೇ ಕೇಳ್ತಾ ಇದ್ದಾವೆ. ಇವರು ಕರೆಕ್ಟು, ಅವರು ಕರೆಕ್ಟು, ಇಬ್ಬರು ಕರೆಕ್ಟು. ಡೊನಾಲ್ಡ್ ಟ್ರಂಪ್ 2 ದಿನಗಳ ಹಿಂದಿನ ಹೇಳಿಕೆ, ನಮ್ಮ ಕೆಲಸ ಮುಗಿದಿದೆಯಪ್ಪ ಇರಾನ್ನಲ್ಲಿ. ಇವತ್ತು ಹೇಳಿದ್ರಲ್ಲ ಅವರು, ರೆಜಿಮ್ ಚೇಂಜ್ ಮಾಡೋ ಉದ್ದೇಶನೇ ಇರಲಿಲ್ಲ ನಮಗೆ ಅಂತಾರೆ. ಇರಾನಿನ ಮಿಲಿಟರಿ ಕ್ಷಮತೆಯನ್ನು ನಷ್ಟ ಮಾಡಬೇಕಾಗಿತ್ತು, ಮಾಡಿದ್ದೀವಿ. ಅವರು ಇನ್ನು ಮುಂದೆ ಅಣ್ವಸ್ತ್ರ ತಯಾರಿಸ್ತೀವಿ ಅನ್ನೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಗುತ್ತವೆ ಅಂತಾರೆ. ಈ ಮಾತನ್ನು 2025 ಜೂನ್ನಲ್ಲೂ ಹೇಳಿದರು ಟ್ರಂಪ್. ಅಣ್ವಸ್ತ್ರಗಳನ್ನು ತಯಾರಿಸುವ ಇರಾನಿನ ಕ್ಷಮತೆಯನ್ನು ಶಾಶ್ವತವಾಗಿ ನಷ್ಟ ಮಾಡಿದ್ದೇವೆ. 8 ಸಲ ಹೇಳಿದರು ಡೊನಾಲ್ಡ್ ಟ್ರಂಪ್ ಈ ಮಾತನ್ನು. 2025 ಜೂನ್ನಲ್ಲಿ ಶಾಶ್ವತವಾಗಿ ನಷ್ಟ ಆಗಿದ್ದು, ಮತ್ತೆ 2026 ಮಾರ್ಚ್ನಲ್ಲಿ ಮತ್ತೆ ಅದಕ್ಕೆ ಆ ಶಕ್ತಿ ಬಂದಿತ್ತ? ಕಾಮನ್ ಸೆನ್ಸಿನ ಪ್ರಶ್ನೆ. ಈಗ ಅವ್ರು ಹೇಳ್ತಾ ಇರೋದೇನು, ನಮ್ಮ ಉದ್ದೇಶ ಈಡೇರಿದೆ. 25-30 ವರ್ಷಗಳ ಹಿಂದೆ ಕಳಿಸ್ಬಿಟ್ಟಿದ್ದೀವಿ ಇರಾನನ್ನು. ಇರಾನ್ಗೆ ಒಂದು ನೇವಿ ಇಲ್ಲ, ಏರ್ಫೋರ್ಸ್ ಇಲ್ಲ, ಆರ್ಮಿ ಇಲ್ಲ, ಟೆಲಿಕಮ್ಯುನಿಕೇಷನ್ ಕೂಡ ಇಲ್ಲ ಈಗ ಇರಾನ್ ಹತ್ರ. ನಮ್ಮ ಕೆಲಸ ಮುಗಿದಿದೆ ಅಂತ. ಅರೆ ಮತ್ತು ಹಾರ್ಮುಜ್ ಜಲಸಂಧಿ 22-25% ಆಯಿಲ್ ಟ್ರೇಡ್ ಆಗ್ತಾ ಇದ್ದಂಥ ಹಾರ್ಮುಜ್ ಜಲಸಂಧಿ ಫೆಬ್ರವರಿ 28 ತನಕ ಏನೂ ಸಮಸ್ಯೆ ಇಲ್ಲ. ಅಲ್ಲಿ ಒಂದು ದಿನಕ್ಕೆ ಆಯಿಲನ್ನು ಹೊತ್ತಂಥ 120 ಟ್ಯಾಂಕರ್ಗಳು ಆನ್ ಆನ್ ಆ್ಯಾವರೇಜ್ ಒಳಗೆ ಹೋಗ್ತಿದ್ವು, ಹೊರಗೆ ಬರ್ತಿದ್ವು. ಈಗ ಇರಾನ್ ಅದರ ಮೇಲೆ ಕಪಿಮುಷ್ಟಿ ಹಿಡ್ಕೊಂಡು ಕೂತ್ಕೊಂಡಿದೆ. ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಯಾರಿಗೂ ಆಯಿಲ್ ಬೇಕೋ ಅವ್ರು ಬಂದು ಬಗೆಹರಿಸ್ಕೊಳ್ಳಿ ಅದನ್ನು ಅಂತ. ಇದನ್ನೇ ಅಧ್ವಾನದ ರಾಜನೀತಿ ಅನ್ನೋದು ಇದಕ್ಕೆ.
ಅಧ್ವಾನದ ರಾಜನೀತಿ. ಯಾರು ಬೇಕೋ ಅವ್ರು ಬಂದು ಬಗೆಹರಿಸ್ಕೊಳ್ಳಿ ಅದನ್ನು. ನ್ಯಾಟೋ ದೇಶಗಳಿಗೆ ಹೇಳ್ತಾ ಇರೋದವರು, ನಮಗೇನು ತುಂಬ ಕಡಿಮೆ ಆಯಿಲ್ ಬರುತ್ತೆ ಹಾರ್ಮುಜ್ ಜಲಸಂಧಿಯಿಂದ, ನಿಮಗಲ್ವಾ ಜಾಸ್ತಿ ಬರೋದು, ನೀವು ಬಂದು ಬಗೆಹರಿಸ್ಕೊಳ್ಳಿ ಅಂತ. ಆ ಮಾತು ಯಾಕೆ ಬಂತು? ಹಾರ್ಮುಜ್ ಜಲಸಂಧಿಯನ್ನು ಬಿಡುಗಡೆಗೊಳಿಸುವುದಕ್ಕೆ ನಾವು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಕೊಡೋದಿಲ್ಲ ಅಂದರು ಇಂಗ್ಲೆಂಡ್ನವರು. ಕೊಡೋದಿಲ್ಲ ಅಂದಿದ್ದಕ್ಕೆ ಈಗ ಇಂಗ್ಲೆಂಡ್ನ ಪ್ರಧಾನಿ ಹೇಳ್ತಾ ಇದ್ದಾರೆ, ನಾವು ಹಾರ್ಮುಜ್ ಜಲಸಂಧಿಯ ಪುನರಾರಂಭಕ್ಕೆ ರಾಜತಾಂತ್ರಿಕ ಮಾರ್ಗಗಳನ್ನು ಬಳಸುತ್ತೇವೆ. ಕೀರ್ ಸ್ಟಾರ್ಮರ್ UK ಪ್ರಧಾನಮಂತ್ರಿಗಳು ಹೇಳ್ತಾ ಇರೋದು. ಈ ಮಧ್ಯೆ ಇರಾನ್ನ ಕೈಯಲ್ಲಿರುವುದು ಕೇವಲ ಹಾರ್ಮುಜ್ನ ವೀಕ್ನೆಸ್ ಅಲ್ಲ. ಇರಾನಿಗೆ ಮೊದಲಿಂದನೂ ಗೊತ್ತಿತ್ತು, ಅಮೇರಿಕಕ್ಕೊಬ್ಬ ಟ್ರಂಪ್ ಇದ್ದರೆ ನಮ್ಮ ಹತ್ರ ಟ್ರಂಪ್ ಕಾರ್ಡ್ ಇದೆ ಅಂತ. ಹಾರ್ಮುಜ್ ಜಲಸಂಧಿಯ ಕುತ್ತಿಗೆ ಹೆಚ್ಚಿಕ್ಬಿಟ್ರೆ ಕಾಲು ಭಾಗ ಜಗತ್ತು ಇಂಧನ ಇಲ್ಲದೆ ಒದ್ದಾಡತ್ತೆ. ಇರಾನ್ ಅದನ್ನು ಸಹಜವಾಗಿ ಬಳಸ್ತು. ಇರಾನ್ ತನ್ನ ಹತ್ರ ಇರುವ ಇನ್ನೊಂದು ಅಲ್ಟಿಮೇಟ್ ಟ್ರಂಪ್ ಕಾರ್ಡನ್ನು ಇನ್ನೂ ಪ್ಲೇನೇ ಮಾಡಿಲ್ಲ. ಇನ್ನೊಂದು ಅಲ್ಟಿಮೇಟ್ ಟ್ರಂಪ್ ಕಾರ್ಡ್ ಇದೆ. ಜಗತ್ತಿಗೆ ಇಂಧನದ ಕೊರತೆಯಾಗುವಂತೆ ಮಾಡುವುದು ಒಂದಾದರೆ, ಜಗತ್ತಿಗೆ ಇಂಟರ್ನೆಟ್ ಇಲ್ದಂಗೆ ಮಾಡುವ ಒಂದು ಟ್ರಂಪ್ ಕಾರ್ಡ್ ಅವರ ಹತ್ರ ಇದೆ. ಇಂಟರ್ನೆಟ್ ಇಲ್ದಂಗೆ ಮಾಡೋದು. ಹಾರ್ಮುಜ್ ಜಲಸಂಧಿಯ ಮೂಲಕ ಕೇವಲ ಆಯಿಲನ್ನು ಹೊತ್ತ ಟ್ಯಾಂಕರ್ಗಳು ಒಳಗೆ ಹೋಗೋದು ಹೊರಗೆ ಬರೋದು ಮಾತ್ರ ಮಾಡೋದಲ್ಲ, ಆ ಸಮುದ್ರದ ಆಳದಲ್ಲಿ ದೊಡ್ಡ ದೊಡ್ಡ ಆಪ್ಟಿಕಲ್ ಫೈಬರ್ ಮೂಲಕ ದೇಶದಿಂದ ದೇಶಕ್ಕೆ ಇಂಟರ್ನೆಟ್ ಕನೆಕ್ಷನ್ ಹೋಗುತ್ತೆ. ಇಂಟರ್ನೆಟ್ ಕನೆಕ್ಷನ್ ಹೋಗುತ್ತೆ. ಇಡೀ ಮಧ್ಯಪ್ರಾಚ್ಯಕ್ಕೆ ಇಂಟರ್ನೆಟ್ ಸರಬರಾಜು ಆಗೋದು, ಮಧ್ಯಪ್ರಾಚ್ಯದಿಂದ ಡೇಟಾ ಹೊರಗೆ ಬರೋದು ಸಮುದ್ರದ ಆಳದಲ್ಲಿರುವ ಆ ಕೇಬಲ್ಗಳ ಮೂಲಕ. ಒಂದು ಕಡೆ 17 ಕೇಬಲ್ಗಳೇನೋ ಇದಾವಂಥವು, ದೊಡ್ಡ ದೊಡ್ಡ ಕೇಬಲ್ಗಳ ಸೈಜ್ನಲ್ಲಿ. ಆ ಕೇಬಲ್ಗಳಿಗೇನಾದರೂ ಇರಾನ್ ಬಾಂಬ್ ಬಿಟ್ಟು ಉಡಾಯಿಸಿಬಿಟ್ರೆ ಇಂಟರ್ನೆಟ್ಟೇ ಇಲ್ಲ. ಇಂಟರ್ನೆಟ್ ಇಲ್ಲ. ಪೆಟ್ರೋಲು ಡೀಸೆಲ್ ಸಿಗದೆ ಹೋದರೆ ಏನು ಸಮಸ್ಯೆ ಆಗುತ್ತೆ, LPG ಸಿಗದೆ ಹೋದರೆ ಏನು ಸಮಸ್ಯೆ ಆಗುತ್ತೆ ಅನುಭವಿಸಿದ ಅಂದಾಜಿದೆ. ಇಂಟರ್ನೆಟ್ಟೇ ಇಲ್ಲದೆ ಹೋದರೆ, ಇಮ್ಯಾಜಿನ್ ಇಂಟರ್ನೆಟ್ಟೇ ಇಲ್ಲದೆ ಹೋದರೆ ದೇಶಗಳು ಅಂಗವೈಕಲ್ಯ ಬಂದಂಗೆ ಆಗ್ಬಿಡುತ್ತೆ. ದೇಶಗಳಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ಆಗ್ಬಿಡುತ್ತೆ. ಏನೂ ಇರೋದಿಲ್ಲ ರೀ ಇಂಟರ್ನೆಟ್ ಇಲ್ಲ ಅಂದರೆ. ಬಹುತೇಕ ಮುಂದುವರೆದ ದೇಶಗಳಲ್ಲಿ ಸಾರಿಗೆ, ನೀವು ವಿಮಾನ ತಗೊಳ್ಳಿ, ಟ್ರೈನ್ ತಗೊಳ್ಳಿ, ಇಂಟರ್ನೆಟ್ ಆಧಾರದ ಮೇಲೆ ನಡೀತವೆ. ಬ್ಯಾಂಕಿಂಗು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಇಂಟರ್ನೆಟ್. ಬ್ಯಾಂಕಿಂಗು, ಸಾರಿಗೆ, ಉಳಿದೆಲ್ಲ ಬಿಟ್ಬಿಡ್ರಿ. ಒಂದು ಮೇಲ್ ಕಳಿಸೋದಕ್ಕಾಗೋದಿಲ್ಲ, ಒಂದು ಕಾಲ್ ಮಾಡೋದಕ್ಕಾಗೋದಿಲ್ಲ, ಅಂದರೆ ವಾಟ್ಸಪ್ ಕಾಲ್ ಥರದ್ದು ಮಾಡೋದಕ್ಕಾಗೋದಿಲ್ಲ. ಎಲ್ಲಿಗೆ ಬಂದಿಲ್ಲತ್ತೆ ಆವಾಗ? ಇರಾನ್ ಅದು ಯಾಕೋ ಏನೋ ಇದೊಂದು ಅಂತಿಮ ಬೆದರಿಕೆಯನ್ನು ಹಾಕ್ತಾ ಇಲ್ಲ. ಅದರ ಕೈಯಲ್ಲಿರೋ ಟ್ರಂಪ್ ಕಾರ್ಡ್ ಅದು. ಅಮೆಜಾನ್, ಗೂಗಲ್ನಂಥ ಕಂಪನಿಗಳು ಮಧ್ಯಪ್ರಾಚ್ಯದಲ್ಲಿ ದುಬೈ, ಅಬುದಾಬಿ, ಶಾರ್ಜಾಗಳಲ್ಲಿ ದೊಡ್ಡ ದೊಡ್ಡ ಡೇಟಾ ಸೆಂಟರ್ಗಳನ್ನು ಮಾಡಿದ್ದಾವೆ. ದೊಡ್ಡ ದೊಡ್ಡ ಡೇಟಾ ಸೆಂಟರ್ಗಳು. AI ರಿಸರ್ಚ್ ನಡೀತಾ ಇದೆ ಅಲ್ಲಿ. ಅಲ್ಲಿಂದ ಕೇಬಲ್ಗಳನ್ನು ಹಾಕಿ, ಉದಾಹರಣೆಗೆ ಭಾರತಕ್ಕೆ ಮುಂಬೈ, ಕೊಚ್ಚಿನ್, ಅಲ್ಲಿ ತನಕ ಬರ್ತಾವಂತಾವೆ ಕೇಬಲ್ಗಳು. ಈಗ ಓದ್ತಾ ಇದ್ದದ್ದು ಅಲ್ಲಿ ತನಕ ಬರ್ತಾವಂತೆ. ಕಟ್ಟಾಗ್ಬಿಟ್ರೆ ಜಗತ್ತಿಗೆ ನಿಜವಾದ ಸಂಕಷ್ಟ ಆವಾಗ ಬರುತ್ತೆ. ಈಗ ಎದುರಿಸ್ತಾ ಇರೋದು, ಈಗ ಅನುಭವಿಸ್ತಾ ಇರೋದು ಏನೇನೂ ಅಲ್ಲ ಇದು. ಹಾರ್ಮುಜ್ ಜಲಸಂಧಿಯಲ್ಲಿರುವ ಇಂಟರ್ನೆಟ್ ಕೇಬಲ್ಗಳು ಕನಿಷ್ಠ 20 ಸಬ್ಸಿ ಕೇಬಲ್ಗಳಿದಾವಂತೆ, ಕೆಂಪು ಸಮುದ್ರ ಮತ್ತು ಹಾರ್ಮುಜ್ನಲ್ಲಿ ಸೇರಿಸಿ. ಫೈಬರ್ ಆಪ್ಟಿಕ್ ಕೇಬಲ್ಗಳಿವು ಹಾರ್ಮುಜ್ ಜಲಸಂಧಿಯ ಸಮುದ್ರದಾಳದಲ್ಲಿದ್ದಾವೆ. ಡಿಜಿಟಲ್ ಬ್ಲ್ಯಾಕ್ಔಟ್ ಸೃಷ್ಟಿ ಮಾಡಿಬಿಡಬಹುದು ಇವುಗಳನ್ನೇನಾದರೂ ಇರಾನ್ ಕಟ್ ಮಾಡಿದ್ರೆ. ಡೇಟಾ ಕೇಬಲ್ಗಳಿಗೆ ಹಾನಿಯಾದರೆ ಇಂಟರ್ನೆಟ್ ಸಂಪೂರ್ಣ ಬಂದಾಗತ್ತೆ. ಭಾರತದಂಥ ದೇಶಗಳ ಮೇಲೆ ದೊಡ್ಡ ಪರಿಣಾಮ. ಕ್ಲೌಡ್ ಸರ್ವಿಸ್ ಇರೋದಿಲ್ಲ, ವಿಡಿಯೋ ಕಾಲು, ಇಮೇಲು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವುದು ಕೆಲಸ ಮಾಡೋದಿಲ್ಲ. ಜಾಗತಿಕವಾಗಿ ದೊಡ್ಡ ಹೊಡೆತ ಬೀಳುತ್ತೆ ಇರಾನ್ ಆ ಕೆಲಸಕ್ಕೇನಾದರೂ ಕೈ ಹಾಕಿದ್ರೆ. 17 ಇಂಟರ್ನೆಟ್ ಕೇಬಲ್ ಮಾರ್ಗಗಳಿದಾವಂತೆ ಸಮುದ್ರದ ಮಧ್ಯದಲ್ಲಿ. ಅವೆಲ್ಲವೂ ಕೂಡ ಇರಾನಿನ ರೇಂಜ್ನೊಳಗೇ ಇದ್ದಾವೆ.
ಇರಾನ್ ರೇಂಜ್ ಒಳಗೆ ಇದ್ದಾವೆ. ಯುರೋಪ್, ಏಷ್ಯಾ, ಆಫ್ರಿಕಾನ ಸಂಪರ್ಕಿಸುವಂಥ ಇಂಟರ್ನೆಟ್ ಕೇಬಲ್ಗಳು ಹಾರ್ಮುಜ್ ಜಲಸಂಧಿ ಮತ್ತು ಕೆಂಪು ಸಮುದ್ರದ ಮೂಲಕ ಬರ್ತವೆ. ಗೂಗಲ್ನಂಥ ಕಂಪನಿಗಳು, ಅಮೆಜಾನ್ನಂಥ ಕಂಪನಿಗಳು ಲಕ್ಷಾಂತರ ಕೋಟಿ ರೂಪಾಯಿ ಬೇರೆ ಬೇರೆ ಕಾರ್ಪೊರೇಟ್ ಕಂಪನಿಗಳು ಇನ್ವೆಸ್ಟ್ ಮಾಡಿರೋದು ಅವುಗಳನ್ನು. ಅವುಗಳಿಗೆ ಹಾನಿಯಾದರೆ ಪರಿಣಾಮ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಆಗದೇ ಇರುವಂಥದ್ದು. ಈ ಮಧ್ಯೆ ಭಾರತದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಬೆಲೆ ಜಾಸ್ತಿ ಆಗಿದೆ. 19 kg ಸಿಲಿಂಡರ್ಗೆ ಬೆಂಗಳೂರಿನಲ್ಲಿ 203 ರೂಪಾಯಿ ಜಾಸ್ತಿ ಆಯಿತು. ಗ್ಯಾಸ್ ಸಿಲಿಂಡರ್ನ ಕೊರತೆಯ ಮಧ್ಯದಲ್ಲಿ 203 ರೂಪಾಯಿ ಬೆಲೆ ಏರಿಕೆ. 1 ತಿಂಗಳ ಅವಧಿಯಲ್ಲಿ ವಾಣಿಜ್ಯ ಸಿಲಿಂಡರ್ನ ಬೆಲೆ 347 ರೂಪಾಯಿ ಜಾಸ್ತಿ ಆದಂಗಾಯಿತು. 347 ರೂಪಾಯಿ. ಮೊದಲು 144 ರೂಪಾಯಿ ಏರಿಕೆಯಾಗಿತ್ತು ಮಾರ್ಚ್ 1ನೇ ತಾರೀಕು. ಏಪ್ರಿಲ್ 1ನೇ ತಾರೀಕು ಇವತ್ತಿಗೆ 203 ರೂಪಾಯಿ ಜಾಸ್ತಿ. 1958 ರೂಪಾಯಿಗೆ ಸಿಗ್ತಾ ಇದ್ದ ಸಿಲಿಂಡರು ಈಗ 2161 ರೂಪಾಯಿ ಆಯಿತು. ಮತ್ತೊಂದು ಕಡೆ ಖಾಸಗಿ ಪೆಟ್ರೋಲ್ ಬಂಕ್ನವರು ಪೆಟ್ರೋಲು ಡೀಸೆಲ್ ರೇಟ್ನ ಜಾಸ್ತಿ ಮಾಡ್ತಾನೇ ಇದ್ದಾರೆ. ನಯಾರಾದ ಕಥೆ ಹೇಳಿದ್ವಿ ನಿಮಗೆ. ಈಗ ಶೆಲ್ ಕೂಡ ಅಷ್ಟೇ, ಯುದ್ಧ ಶುರುವಾದ ನಂತರ ನಿರಂತರವಾಗಿ ಪೆಟ್ರೋಲ್ ಡೀಸೆಲ್ ರೇಟ್ನ ಜಾಸ್ತಿ ಮಾಡ್ತಾನೇ ಇದೆ. ಪೆಟ್ರೋಲ್ಗೆ 7 ರೂಪಾಯಿ, ಡೀಸೆಲ್ಗೆ 23 ರೂಪಾಯಿ ಜಾಸ್ತಿ ಮಾಡಿದ್ರು. ಸಾಮಾನ್ಯ ಪೆಟ್ರೋಲ್ 7 ರೂಪಾಯಿ ಜಾಸ್ತಿ, 119 ರೂಪಾಯಿ. ಪ್ರೀಮಿಯಂ ಪೆಟ್ರೋಲು 7 ರೂಪಾಯಿ ಜಾಸ್ತಿ. ಸಾಮಾನ್ಯ ಡೀಸೆಲ್ 23 ರೂಪಾಯಿ ಜಾಸ್ತಿ, 123 ರೂಪಾಯಿ ರೇಟಿಗೆ. ಪ್ರೀಮಿಯಂ ಡೀಸೆಲ್ 25 ರೂಪಾಯಿ ಜಾಸ್ತಿ, 130 ರೂಪಾಯಿಗೆ ಬಂತು ಪ್ರೀಮಿಯಂ ಡೀಸೆಲ್. ಹಳೆ ಬೆಲೆ, ಹೊಸ ಬೆಲೆ ಎರಡು ನೋಡ್ತಾ ಇದ್ದೀರಿ. ಈ ಮಧ್ಯೆ ಸರ್ಕಾರಿ ಸ್ವಾಮ್ಯದ ಆಯಿಲ್ ಕಂಪನಿಗಳ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತು. ಆದರೆ ಪ್ರೀಮಿಯಂ ಪೆಟ್ರೋಲ್ ಬೆಲೆ 2 ರೂಪಾಯಿ ಪರ್ ಲೀಟರ್ ಜಾಸ್ತಿ ಮಾಡಿದ್ದಾರೆ. ಪ್ರೀಮಿಯಂ ಪೆಟ್ರೋಲ್, ಜನಸಾಮಾನ್ಯರು ಬಳಸುವ ಪೆಟ್ರೋಲು ಡೀಸೆಲ್ನ ಬೆಲೆಯಲ್ಲಿ ಹೆಚ್ಚಳ ಇಲ್ಲ. ಪ್ರೀಮಿಯಂ ಪೆಟ್ರೋಲ್ ಇಡೀ ದೇಶದಲ್ಲಿ 5% ಕನ್ಸ್ಯೂಮ್ ಆಗುತ್ತಂತೆ. ಅಂದರೆ 95% ನಾರ್ಮಲ್ ಡೀಸೆಲ್ಲು ಪೆಟ್ರೋಲು ಕನ್ಸ್ಯೂಮ್ ಆದರೆ 5% ಪ್ರೀಮಿಯಂ ಪೆಟ್ರೋಲ್ ಕನ್ಸ್ಯೂಮ್ ಆಗುತ್ತಂತೆ. ಅದರ ಬೆಲೆಯನ್ನು 2 ರೂಪಾಯಿ ಪರ್ ಲೀಟರ್ ಮಾತ್ರ ಏರಿಕೆ ಮಾಡಲಾಗಿದೆ ಅಂತ ಪೆಟ್ರೋಲಿಯಂ ಸಚಿವಾಲಯದ ಹೇಳಿಕೆ. ಜನಸಾಮಾನ್ಯರು ಬಳಸುವ ಪೆಟ್ರೋಲು ಡೀಸೆಲ್ ರೇಟ್ ಏರಿಕೆಯಾಗೋದಿಲ್ಲ ಅಂತ ಹೇಳಿದ್ದಾರೆ. ಮುಂದಿನ ಸುದ್ದಿಗೆ ಹೋಗೋಣ. ಪಂಚರಾಜ್ಯ ಚುನಾವಣೆಗಳ ಭಾಗವಾಗಿ ಅಸ್ಸಾಂನಲ್ಲಿ ಎಲೆಕ್ಷನ್ ನಡೀತಾ ಇದೆ. ಪ್ರಧಾನಿ ಮೋದಿ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಇವತ್ತು ಅಲ್ಲಿನ ಟೀ ತೋಟಗಳಿಗೆ ಭೇಟಿ ಕೊಟ್ಟಿದ್ರು, ಚಹಾ ತೋಟಗಳಿಗೆ, ಚಾಯ್ ಬಾಗಾನ ಅಂತಾರಲ್ಲ ಅವಕ್ಕೆ. ಅಸ್ಸಾಂನ ಅಸ್ಮಿತೆ, ಅಲ್ಲಿನ ಮಹಿಳಾ ಕಾರ್ಮಿಕರ ಜೊತೆಗೆ ಅವ್ರ ಜೊತೆಗೆ ಮಾತಾಡ್ತಾ ಒಂದಷ್ಟು ಸಮಯ ಕಳೆದರು. ದಿಬ್ರುಗಢದಲ್ಲಿ ಇದು ಚಹಾ ತೋಟ. ಇಲ್ಲಿಂದ ಗೋಗಮುಖಕ್ಕೆ ಹೋದರು. ಅಲ್ಲಿ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತಾಡಿದ್ರು. ಗೋಗಮುಖ್ ಸಮಾವೇಶದ ನಂತರ ಬಿಸ್ವಾನಾಥ್ನಲ್ಲಿ 2ನೆಯ ಸಮಾವೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತಾಡಿದ್ರು. ಯಾಕೆ ಉಪಚುನಾವಣೆಗಳಲ್ಲಿ ಬಿಜೆಪಿಗೆ ವೋಟ್ ಹಾಕಬೇಕು ಅಂತ ಹೇಳಿದ್ರು. ಹ್ಯಾಟ್ರಿಕ್ ಗೆಲುವನ್ನು ಪಡೆಯುತ್ತೆ ಬಿಜೆಪಿ ಅಂತ ಹೇಳಿದ್ರು. ವಿಧಾನಸಭಾ ಚುನಾವಣೆಗಳಲ್ಲಿ, ಉಪಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಪಡೆಯುತ್ತೆ ಬಿಜೆಪಿ ಅನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ರು. असम का ये चुनाव विकसित असम से विकसित भारत बनाने का चुनाव है. इस बार बीजेपी एनडीए सरकार की हैट्रिक लगनी तय है.
आप मुझे बताइए, हैट्रिक होगी कि नहीं होगी? और जोर से बताइए, हैट्रिक होगी कि नहीं होगी? दोनों हाथ ऊपर करके बताइए, हैट्रिक होगी कि नहीं होगी? और कांग्रेस के पराजय की भी हैट्रिक होने वाली है। असम लगातार तीसरी बार बीजेपी एनडीए सरकार बना रहा है और कांग्रेस के जो सो कॉल्ड राजकुमार है ना, उनकी तो पराजय की सेंचुरी आने वाली है। साथियों, ये यहां इस मंच से मैं असम बीजेपी के सभी नेताओं को बहुत बहुत बधाई देता हूं। असम बीजेपी की टीम को बधाई देता हूं। असम कांग्रेस के लिए हमेशा पावर पॉलिटिक्स और अपना परिवार ही फर्स्ट रहा है। दिल्ली में एक परिवार और एक परिवार यहां भी है। एक परिवार दिल्ली में और एक परिवार असम में। कांग्रेस के लिए इन्हीं परिवारों का हित सर्वोपरि है। कांग्रेस ने दशकों तक सरकारें चलाई है, लेकिन आप लोगों के स्वास्थ्य पर बिल्कुल ध्यान नहीं दिया। 6-7 दशक में असम में केवल 6 मेडिकल कॉलेज बन पाई थी। कितनी मेडिकल कॉलेज? ऐसा नहीं, जोर से बोलिए, बारिश आ रही है फिर भी बोलिए। कितनी मेडिकल कॉलेज? कितनी मेडिकल कॉलेज? आज असम में यानी 60-65 साल में 6 मेडिकल कॉलेज, आज असम में 14 मेडिकल कॉलेज है और 10 मेडिकल कॉलेज पर काम चल रहा है। कितनी मेडिकल कॉलेज? 14 और 10 बन रही है, 24 हो जाएगी। उन्होंने 65 साल में 6 बनाई, हम 11-12 साल में 24 मेडिकल कॉलेज। ಅಸ್ಸಾಂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಪಾಂಡಿಚೇರಿ, ಪುದುಚೇರಿ ಈ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಗಳು, ಕರ್ನಾಟಕದ 2 ಕ್ಷೇತ್ರಗಳಿಗೆ ಉಪಚುನಾವಣೆಗಳು, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಅಲ್ಲೂ ಭರ್ಜರಿ ಪ್ರಚಾರ ನಡೀತಾ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಖ್ಯಮಂತ್ರಿಗಳು, ಬಿ ಜೆ ಪಿಯ ಕಡೆಯಿಂದ ಮಾಜಿ ಮುಖ್ಯಮಂತ್ರಿಗಳು, ಭರ್ಜರಿ ಇತ್ತು ಪ್ರಚಾರ. ಬಾಗಲಕೋಟೆ ಪ್ರಚಾರ ಮುಗಿಸಿಕೊಂಡು ಮುಖ್ಯಮಂತ್ರಿಗಳು ದಾವಣಗೆರೆಗೆ ಬಂದಿದ್ದಾರೆ. ದಾವಣಗೆರೆ ಪ್ರಚಾರ ಮುಗಿಸಿಕೊಂಡು ಉಪಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಹೋಗಿದ್ದಾರೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದರೆ, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರೆಲ್ಲ ದಾವಣಗೆರೆಯಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬೆಳಗ್ಗೆ 11:30 ನಾಗನೂರು ಗ್ರಾಮದಲ್ಲಿ ಒಂದು ರೋಡ್ ಶೋ ಮಾಡಿದ್ರು. 12ಕ್ಕೆ ಶಿರಮಗೊಂಡನಹಳ್ಳಿಯಲ್ಲಿ ರೋಡ್ ಶೋ, 12:15 ಕಲ್ಲು ಗ್ರಾಮದಲ್ಲಿ ರೋಡ್ ಶೋ, ಹಳೆ ಬೆಳವನೂರಂತೆ, ತುರ್ಚಘಟ್ಟ, ಹದಡಿ ಗ್ರಾಮದಲ್ಲಿ ಬಹಿರಂಗ ಸಭೆ. ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ದಾವಣಗೆರೆಯಲ್ಲಿ ರೋಡ್ ಶೋ ಮಾಡಿದ್ರು, ಸರಣಿ ಸಭೆಗಳನ್ನು ನಡೆಸಿದ್ರು, ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಚಾರ ನಡೆಸಿದ್ರು. ಇಬ್ಬರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ತಗೊಂಡ ಚೆನ್ನಾಗಿದೆ, 100ಕ್ಕೆ 100 ಈ ಕ್ಷೇತ್ರ ಗೆಲ್ಲಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆ ವಿಶ್ವಾಸ ಇದೆ. ಆದರೆ ಗ್ಯಾರಂಟಿ ಹೆಸರಲ್ಲಿ ಈಗ ಅನೇಕ ತೆರಿಗೆಗಳನ್ನ ಜಾಸ್ತಿ ಮಾಡಿ ಜನರ ಜೇಬಿಗೆ ಕನ್ನ ಹಾಕುವಂಥ, ಲೂಟಿ ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡಿದೆ. ಇದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಈ 2 ಕ್ಷೇತ್ರ ನಮ್ಮನ್ನು ಬಿಜೆಪಿಯನ್ನು ಗೆಲ್ಲಿಸೋದ್ರ ಮೂಲಕ ಅವರು ತಕ್ಕ ಪಾಠ ಕಲಿಸಿ. ಪಿರಮಿಡ್ ಇರ್ತದಲ್ಲ, ಆ ಪಿರಮಿಡ್ನಲ್ಲಿ ಮೇಲ್ಗಡೆ ಇರ್ತಕ್ಕಂಥವ್ರೆ ಕಾರ್ಪೊರೇಟ್ ಬಾಡಿಗಳು ಮತ್ತು ಶ್ರೀಮಂತ ವರ್ಗ, ಅವ್ರ ಪರವಾಗಿರ್ತಕ್ಕಂಥ ಪಾರ್ಟಿನೇ ಬಿಜೆಪಿ. ಈಗ ಬಿಜೆಪಿಯವರು ನಮ್ಮ 5 ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ, ಅವರು ಬಡವರ ವಿರೋಧಿಗಳು. ಎಲ್ಲ ವರ್ಗದ ಜನರಿಗೆ ಅವರೆಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಸಾಲದ ರಾಮಯ್ಯ ಅಲ್ಲ, ನಾನು ಅನ್ನದ ರಾಮಯ್ಯ. ಬಿಜೆಪಿಯವರಿಗೆ
ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ? ನರೇಂದ್ರ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ ಗೊತ್ತಾ ನಿಮ್ಗೆ? ಇವ್ರಿಗೆ ಯಾರಿಗೂ ನರೇಂದ್ರ ಮೋದಿ ಅವರು ಎದುರುಗಡೆ ನಿಂತ್ಕೊಳ್ಳೋಕೆ ಧೈರ್ಯನೇ ಇಲ್ಲ. ನಡೀತಾರೆ ಗಡ 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 ಗಡ. ನೀವೆಲ್ಲರೂ ಕೂಡ ತಿಳ್ಕೋಬೇಕು, ನಾನೇ ನಿಂತಿದ್ದೀನಿ ಅಂತ ತಿಳ್ಕೋಬೇಕು. ನಾನೇ ನಿಂತಿದ್ದೀನಿ ಅಂತ ತಿಳ್ಕೋಬೇಕು. ಇವ್ರು ಗೆದ್ರೆ ನಾನೇ ಗೆದ್ದಾಗಿ. ದಿನನಿತ್ಯ ಪೇಪರ್ ತೆಗೆದು ನೋಡಿದ್ರೆ ಕುರ್ಚಿ ಕಾದಾಟ ದಿನನಿತ್ಯ ನಡೀತಾ ಇದೆ. ಈ ಚುನಾವಣೆ ಬಂದಿದೆ ಅಂತ ಅಲ್ಪ ವಿರಾಮ ಇದೆ, ಬರ್ದಿಟ್ಕೊಳ್ಳಿ. ಮೇ ತಿಂಗಳಲ್ಲಿ ಜಂಗಿ ನಿಕಾಲಿ ಕುಸ್ತಿ, ನಮ್ಮ ಕಡೆ ಉತ್ತರ ಕರ್ನಾಟಕ ಹೇಳ್ತಾರೆ ಜಂಗಿ ನಿಕಾಲಿ ಕುಸ್ತಿ, ಮೇ ತಿಂಗಳಲ್ಲಿ ಕುರ್ಚಿಯ ಕುಸ್ತಿ ಖಂಡಿತವಾಗಿ ಕರ್ನಾಟಕದ. ಈ ಅನಿಷ್ಟ ಸರ್ಕಾರವನ್ನ ಕಿತ್ತೊಗೆಯುವ ಮೊದಲನೆಯ ಪ್ರಯತ್ನ ಅವಕಾಶ ನಿಮಗೆ ಬಂದಿದೆ. ಸಾದಿಕ್ ಪೈಲ್ವಾನ್ ಕುಸ್ತಿ ಆಡೋಕ್ಕಿಂತ ಮುಂಚೆನೆ ತನ್ನ ಸೋಲನ್ನು ಒಪ್ಕೊಂಡು ಸರಿದು ಬಿಟ್ಟ. ಈ ನಮ್ಮ ಪೈಲ್ವಾನ್ ಶ್ರೀನಿವಾಸ್ ಅಕಾಲದಿಂದ ಏನು ಸರಿದಿಲ್ಲ, ನಾವು ಬೇಕಾದಾಗ ಅವ್ನ ಕೈ ನೋಡಿ ಬಿಡೋಣ. ಆ ಕಡೆ ಬಾಗಲಕೋಟೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪ್ರಚಾರಕ್ಕೆ ಇಳಿದ್ರು. ವಿಜಯೇಂದ್ರ ಅವರು ಅಲ್ಲೇ ಇದ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ಮಾತಿಗೆ ಮಾತು ಹತ್ತಿತ್ತು, ಕೇಳಿಸ್ಕೊಳ್ಳಿ. ಒಂದು ಕಷ್ಟ ಕಾಲದಲ್ಲಿ ಜನರ ಸಂಕಟಕ್ಕೆ ನಿಂತ್ಕೊಳ್ಬೇಕಾಗಿತ್ತು. ಇವತ್ತು ನಾವು ಗ್ಯಾರಂಟಿ ಯಾಕೆ ತಂದೋ? ಬೆಲೆ ಏರಿಕೆಯನ್ನು ತಪ್ಪಿಸಬೇಕು, ಅದರಿಂದ ಆಗ್ತಾ ಇದ್ದ ನಾಗರಿಕರಿಗೆ ತೊಂದರೆ ಆಗಬೇಕು ಅಂತೇಳಿ ಈ 5 ಗ್ಯಾರಂಟಿಗಳನ್ನು ನಾವು ತಂದು ಅವ್ರಿಗೆ ಸಮಾಧಾನವನ್ನು ಮಾಡಿ 4,000 5 ಸಾವಿರ ರೂಪಾಯಿ ಅವ್ರ ಅಕೌಂಟ್ಗೆ ನೇರವಾಗಿ ಅವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ನಾವು BJP ಅವ್ರಿಗೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಅಚ್ಚೆ ದಿನ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಲಿಲ್ಲ, ಕೊಟ್ಟು ಮಾತು ನೀವು ಉಳಿಸ್ಕೊಳ್ಳಿಲ್ಲ, ಅಚ್ಚೆ ದಿನ ಏನಾಯಿತು? ನನಗೆ ವಿಶ್ವಾಸ ಇದೆ ಅದು ಹೆಚ್ಚು ಮತದಿಂದ ಹೋದ ಸತಿ ಏನು ಎಲೆಕ್ಷನ್ ನಡೆದಿತ್ತು ಅದಕ್ಕಿಂತ ಹೆಚ್ಚಿಗೆ ಮತ ಅಂತರದಿಂದ ನಮ್ಮ ಅಭ್ಯರ್ಥಿಗಳು 2 ಕಡೆನೂ ಕೂಡ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇವತ್ತು ನಮಗೆ ಮೂಡಿದೆ. ಇಡೀ ಕರ್ನಾಟಕದ ಗ್ಯಾರಂಟಿ ಇಡೀ ದೇಶಕ್ಕೆ ಮಾಡಲ್ಲ ಅಂತೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ರು. ಏನಾಯಿತು ಹಿಮಾಚಲ ಪ್ರದೇಶದಲ್ಲಿ? ನಾವು ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೇವೆ, ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ. ತೆಲಂಗಾಣದಲ್ಲಿ ಅಧಿವೇಶನದಲ್ಲಿ ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೀಡಿದ್ದಾರೆ, ನಾವು ಸಂಬಳ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಭಿವೃದ್ಧಿಗೂ ಹಣ ಕೊಡೋದಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ಗ್ಯಾರಂಟಿ ಅನ್ನೋದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ. ಇವತ್ತು ನಿಮ್ಮ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.